ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ತಾಲೂಕಾ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷ, ಉಪಾಧ್ಯಕ್ಷ ಆಯ್ಕೆ ಚುನಾವಣೆ ನಡೆಯಿತು. ಪಟ್ಟಣದ ಪಿಕಾರ್ಡ್ ಬ್ಯಾಂಕಿನ ಸಭಾಂಗಣದಲ್ಲಿ ಚುನಾವಣಾಧಿಕಾರಿ ತಹಸೀಲ್ದಾರ್ ಬಸವರಾಜ ತೆನ್ನಳ್ಳಿ ನೇತೃತ್ವದಲ್ಲಿ ಚುನಾವಣಾ ಕಾರ್ಯ ನಡೆಯಿತು. 10 ಜನ ನಿರ್ದೇಶಕರು ಭಾಗವಹಿಸಿ ಕೋರಂ ಭರ್ತಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಚಂದ್ರಶೇಖರಯ್ಯ ಹಿರೇಮಠ್, ಉಪಾಧ್ಯಕ್ಷ ಸ್ಥಾನಕ್ಕೆ ಭೀಮರೆಡ್ಡಿ ಸ್ಯಾಡಲಗೇರಿ ನಾಮಪತ್ರ ಸಲ್ಲಿಸಿದ್ದರು. ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಕ್ರಮಬದ್ಧವಾಗಿ ಅಧ್ಯಕ್ಷರಾಗಿ ಚಂದ್ರಶೇಖರಯ್ಯ, ಉಪಾಧ್ಯಕ್ಷರಾಗಿ ಭೀಮರೆಡ್ಡಿ ಅವರ ಹೆಸರುಗಳನ್ನು ಘೋಷಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ರಾಜಕೀಯ ಮುಖಂಡರು, ಸಹಕಾರಿ ಧುರೀಣರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ನೀಲಕಂಠಪ್ಪ ಬಳ್ಳಾಳಿ, ದೇವೇಂದ್ರಗೌಡ ಪೊಲೀಸ್ ಪಾಟೀಲ್, ರಾಮಪ್ಪ ದೊಡ್ಮನಿ, ಯಲ್ಲವ್ವ ಜಂಬಾಳಿ, ಉಳಿವೇಂದ್ರ ಸ್ವಾಮಿ ಮೌನೇಶ್ವರ ಮಠ್, ಮಲ್ಲಪ್ಪ ವೀರಾಪುರ, ಗಂಗಮ್ಮ ಹಳ್ಳದ, ಸುಮಾ ಹಿರೇಮಠ್, ಅರವಿಂದ್ ಕುಮಾರ್ ಮುಂದಲ್ಮನಿ, ಪ್ರಭಾರಿ ವ್ಯವಸ್ಥಾಪಕ ಮೈಬೂಬ್ ಸಾಬ್ ಕೋತ್ವಾಲ್, ಸಿಬ್ಬಂದಿ ಸನ್ಮುಖ ಗದ್ದಿ ಮುಂತಾದವರು ಇದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಯಲಬುರ್ಗಾ. ಅನಾನುಕೂಲತೆಯಿಂದ ತೊಂದರೆ ಆಗಿತ್ತು. ಅದೇ ತರನಾಗಿ ಮನೆ ನಡೆದಂಥ 19ನೇ ತಾರೀಕು 29ನೇ ತಾರೀಕು ಚುನಾವಣೆ ನಡೆದಾಗ ಸುಮಾರು 10 ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಹಿಂದೆ ಇದ್ದಂಥ ಅಧ್ಯಕ್ಷರು, ಹಿಂದೆ ಇದ್ದಂಥ ಉಪಾಧ್ಯಕ್ಷರೇ ಆಯ್ಕೆ ಮಾಡಲು ಅವರ ಸಹಕಾರ ಕೊಟ್ಟಂಥ ಎಲ್ಲ ಸರ್ವ ಸದಸ್ಯರಿಗೆ, ತಾಲೂಕಿನ ಎಲ್ಲ 144 ಹಳ್ಳಿಯ ರೈತ ಮಿತ್ರರಿಗೆ ಮತ್ತು ಈ ಮಾಧ್ಯಮದ ಮಿತ್ರರಿಗೆ ನನ್ನ ಈ 25 ಹೊಸ ವರ್ಷ ಇವತ್ತು 1/1/2025ರಿಂದ 5 ವರ್ಷಗಳ ಕಾಲ ತಾಲೂಕಿನ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಇದರದೇ ಆದ ಯಲಬುರ್ಗಾ ಫೀಲ್ಡ್ ಬ್ಯಾಂಕಿಂದ ಆದಂಥ ಒಂದು ಚಾಪು ಮುಗಿಸ್ತಕ್ಕಂಥ ವ್ಯವಸ್ಥೆನ ಪ್ರಾಮಾಣಿಕವಾಗಿ ಮಾಡಿ ನಮ್ಮ ರಾಜ್ಯ ಬ್ಯಾಂಕ್ ಕೊಡ್ತಕ್ಕಂಥ ನವಾರ್ಡಿಂದ ರಾಜ್ಯ ಬ್ಯಾಂಕಿಂದ ಪ್ರಾಥಮಿಕ ಕೃಷಿ ಗ್ರಾಮೀಣಗಳಿಗೆ ಯಲಬುರ್ಗಿ ಕೊಡ್ತಕ್ಕಂಥ 3% ಬಡ್ಡಿಯಲ್ಲಿ ಕೊಡ್ತಕ್ಕಂಥ ಎಲ್ಲ ಯಂತ್ರೋಪಕರಣಗಳಿರ್ಬೋದು, ಲ್ಯಾಂಡ್ ಡೆವಲಪ್ಮೆಂಟ್ ಇರ್ಬೋದು, ಕುರಿ ಹೈನುಗಾರಿಕೆ ಇರ್ಬೋದು, ಎಲ್ಲ ಸಾಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಬಹುಶಃ ಸಾಹೇಬರು ಕೂಡ ಸಾಕಷ್ಟು ಮುತುವರ್ಜಿ ವಹಿಸಿ ಎಲ್ಲ ಸಹಕಾರಿ ರಂಗದಲ್ಲಿ ಅವ್ರಿಗೆ ಸಹಕಾರ ಕ್ಷೇತ್ರದಲ್ಲಿ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ಭಾಳ ಜನ ಹೇಳ್ತಾ ಇದ್ರು. ಖಂಡಿತವಾಗಿ ಅವ್ರಿಗಿರ್ತಕ್ಕಂಥ ಒಂದು ಆಸಕ್ತಿ ಕೇವಲ 1 ಗಂಟೆ ಒಂದು ಓದಿದ್ದಂದ್ರೆ ಅವ್ರು ಸಂಪೂರ್ಣ ಆ ಇಲಾಖೆ ಸಂಪೂರ್ಣ ತಿಳ್ಕೊಳ್ತಕ್ಕಂಥ ಒಂದು ಅವರಲ್ಲಿರ್ತಕ್ಕಂಥ ಒಂದು ದಿವ್ಯ ಶಕ್ತಿ ಪ್ರಮಾಣಕ್ಕಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಈ 5 ವರ್ಷಗಳ ಕಾಲ ಮೊನ್ನೆ ನವೆಂಬರ್ 17, 2023ರಂದು ಈ ಬ್ಯಾಂಕು ನನಗೆ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟದಕ್ಕೆ ಇಡೀ ತಾಲೂಕಿನ ಎಲ್ಲ ರೈತರಿಗೆ ನಾನು ಕೃತಜ್ಞತೆ ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ. 2006ರಲ್ಲಿ ಆದ ನಂತರ 2023 ನವೆಂಬರ್ 17ರಂದು ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟು ಮಾಡ್ತಕ್ಕಂಥ ಸಹಕಾರಿ ಇಲಾಖೆಯಿಂದ ಸಹಕಾರ ರತ್ನ ಪ್ರಶಸ್ತಿ ಸಿಗೋದಕ್ಕೆ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರಿಗೆ ಕಾರಣೀಭೂತರು. ಅವ್ರನ್ನ ನೆನೆಸಲಿಲ್ಲ ಅಂದ್ರೆ ನಮಗೂ ಕೂಡ ತಪ್ಪಾಗ್ತದಂತ ಒಂದು ದೂರದೃಷ್ಟಿ ಇಟ್ಟುಕೊಂಡು ಈ 5 ವರ್ಷಗಳ ಅವಧಿಯಲ್ಲಿ ಎಲ್ಲ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತಗೊಂಡು ಜೊತೆಗೆ ರೈತರು ಕೂಡ ವಿಶ್ವಾಸಕ್ಕೆ ತಗೊಂಡು ಸಂಪೂರ್ಣ ಈ ಬ್ಯಾಂಕ್ ನಶಿಸಿ ಹೋಗ್ತಕ್ಕಂಥ ಬ್ಯಾಂಕನ್ನ ಇದನ್ನು ಶಿಫ್ಟ್ ಮಾಡಿ ಹುಕೂರಿಗೆ ಹೋಗಿತ್ತು. ನಾವು ಕಾರಣಾಂತರದಿಂದ ಇಲ್ಲೇ ಈ ಬ್ಯಾಂಕ್ 1959ನಲ್ಲಿ ಗದ್ಗೆಪ್ಪನವರು ಈ ಒಂದು ಸಂಸ್ಥೆ ಉಳಿಸಿದ್ರು. ಆ ಒಂದು ವಿಷಯ ಒಳಗ ನಾವು ಯಾವುದೇ ಕಾರಣಕ್ಕೂ ಈ ಬ್ಯಾಂಕ್ನ ಇಲ್ಲೇ ಉಳಿಸಿ ಇಲ್ಲೇ ಎಲ್ಲ ರೈತರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆನ ಸಂಪೂರ್ಣವಾಗಿ ಮಾಡಿ ಈ ಬ್ಯಾಂಕಿನ ಸಂಪೂರ್ಣ ಸದೃಢ ಮಾಡ್ತಕ್ಕಂಥ ಶಕ್ತಿ ನೀವೆಲ್ಲರೂ ಕೊಟ್ಟಿದ್ರಿ. ಆ ಒಂದು ವಿಷಯ ಒಳಗ 5 ವರ್ಷಗಳ ಕಾಲ ಮೊನ್ನೆ ಮಾಧ್ಯಮದ ಮಿತ್ರರ ಮುಖಾಂತರ ಯಾರಿಗೂ ಅನ್ಯಾಯ ಆಗ್ಲಾರ್ದಂಗ, ಅನ್ಯಾಯ ಆಗಿತ್ತಂದ್ರೆ ಅದು ಸರಿಪಡಿಸಿ ಎಲ್ಲ ನಿರ್ದೇಶಕರು